ಕನ್ನಡ ವಿಕೆ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಸುಡಾನ್ ದೇಶ ಅಂದರೆ ಅರಬ್ ಕಂಟ್ರಿ ಮತ್ತು ಆಫ್ರಿಕಾ ದೇಶದ ನಡುವೆ ಇರುವ ಒಂದು ಬಡ ರಾಷ್ಟ್ರ ಈ ಸುಡಾನ್. ಇಲ್ಲಿ 90% ಮುಸ್ಲಿಂ ಜನ ಇದ್ದಾರೆ. ಇಲ್ಲಿ ಏಪ್ರಿಲ್ 2023ಕ್ಕೆ ಒಂದು ಯುದ್ಧ ಪ್ರಾರಂಭ ಆಗಿದೆ. ಆ ಯುದ್ಧ ಇನ್ನೂವರೆಗೆ ಕೂಡ ನಿಂತಿಲ್ಲ, ಅದು ಹಾಗೆ ಪ್ರಾರಂಭನೇ ಇದೆ. ಈಗ ನಾನು ಸುಡಾನ್ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸುಡಾನ್ನಲ್ಲಿ ಒಂದು ಅತ್ಯಾಚಾರ, ಅನಾಚಾರ, ಕಳ್ಳತನ ಮತ್ತು ಕಳ್ಳ ಸಾಗಣೆ ಆಗ್ತಾ ಇದೆ. ಕಾರಣ ಇಷ್ಟೇ, ಇಲ್ಲಿ ಎರಡು ಪಂಗಡಗಳ ನಡುವೆ ಒಂದು ಯುದ್ಧ ನಡೀತಾ ಇದೆ. ಒಂದು ಕಡೆ ಸುಡಾನ್ ಸಶಸ್ತ್ರ ಪಡೆಗಳು, ಮತ್ತೊಂದು ಕಡೆ ಅರೆ ಸೇನಾ ಕ್ಷಿಪ್ರ ಬೆಂಬಲ ಪಡೆದ RSF ನಡುವೆ ಯುದ್ಧ ನಡೀತಿದೆ. ಭೌಗೋಳಿಕ ದೃಷ್ಟಿಕೋನದಿಂದ ಸುಡಾನ್ ಬಹಳ ಮುಖ್ಯ. ಸುಡಾನ್ ಈ ಅರಬ್ ದೇಶಗಳು ಮತ್ತು ಆಫ್ರಿಕಾ ದೇಶಗಳ ನಡುವೆ ಇದೆ. ಇದು ಪ್ರಮುಖವಾಗಿ ಒಂದು ವ್ಯಾಪಾರ ವಹಿವಾಟುಗಳಿಗೆ ಪ್ರಮುಖವಾದ ರಾಷ್ಟ್ರ ಕೂಡ ಒಂದು ಹೌದು. ಒಂದು ಕಡೆ ಆರ್ಮಿ ಜನರಲ್ ಅಬ್ದೆಲ್ ಫತಾಹ್ ಅಲ್ ಬುರ್ಹಾನ್, ಇನ್ನೊಂದು ಬದಿಯಲ್ಲಿ ದೇಶದ ಎರಡನೆಯ ಶ್ರೇಯಾಂಕ ನಾಯಕ ಎಂದು ಬಿಂಬಿಸಿಕೊಂಡಿರುವಂಥ RSFನ ನಾಯಕ ಜನರಲ್ ಹಮ್ದಾನ್ ದಗಾಲೋ ಯುದ್ಧವನ್ನು ಮುನ್ನಡೆಸ್ತಾ ಇದ್ದಾರೆ. ಅಬ್ದೆಲ್ ಫತಾಹ್ ಅಲ್ ಬುರ್ಹಾನ್ ಮತ್ತು ಜನರಲ್ ಅಹ್ಮದ ದಗಾಲೋ ಇಬ್ಬರು ಒಂದು ಕಾಲದಲ್ಲಿ ಸಹೋದ್ಯೋಗಿಗಳೇ. ಯಾಕಪ್ಪ ಈ ದೇಶದ ಯುದ್ಧದ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಸೈನಿಕರ ಕ್ರೌರ್ಯ ಹೆಚ್ಚಾಗಿದೆ. ಮಹಿಳೆಯರ ಮೇಲೆ ನಿರಂತರ ಅತ್ಯಾಚಾರ ನಡೆಯುತ್ತಿದೆ. ಸೈನಿಕರು ಆಹಾರ ಮತ್ತು ನೀರಿನ ವಿಚಾರ ಮುಂದಿಟ್ಟುಕೊಂಡು ಮಹಿಳೆಯರನ್ನು ಹಿಂಸಿಸಲು ಶುರು ಮಾಡಿದ್ದಾರೆ. ಸುಡಾನ್ ಅಂತರ ಯುದ್ಧದಲ್ಲಿ ಇಲ್ಲಿವರೆಗೆ ಸುಮಾರು 17,000ಕ್ಕೂ ಹೆಚ್ಚು ಜನ ಪ್ರಾಣವನ್ನು ತೆತ್ತಿದ್ದಾರೆ. 10,000ಕ್ಕೂ ಹೆಚ್ಚು ಜನ ನಿರಾಶ್ರಿತರಾಗಿದ್ದಾರೆ. ಅನೇಕರು ಸುಡಾನ್ ಬಿಟ್ಟಿದ್ದಾರೆ. ಇಲ್ಲಿನ ಯುದ್ಧ ಜನರನ್ನು ಹೀನಾಯ ಸ್ಥಿತಿಗೆ ತಳ್ಳಿದೆ ಎನ್ನುವುದು ತಪ್ಪಾಗಲಾರದು. ಸುಡಾನ್ ದೇಶದ ಒಮ್ದುರ್ಮನ್ ನಗರದಲ್ಲಿ ಮಹಿಳೆಯರು ಬದುಕಲು ಹೆಣಗಾಡುತ್ತಿದ್ದಾರೆ. ಹೊಟ್ಟೆ ತುಂಬಿಸಿಕೊಳ್ಳಲು ಸೈನಿಕರ ಜೊತೆ ಮಲಗುವ ಸ್ಥಿತಿ ನಿರ್ಮಾಣವಾಗಿದೆ. ಹೊಟ್ಟೆ ಹಸಿವು, ಬಾಯಾರಿಕೆಯಾದರೂ ಸೈನಿಕರ ಜೊತೆ ಲೈಂಗಿಕ ಕ್ರಿಯೆ ನಡೆಸಲೇಬೇಕು. ಇಲ್ಲಿಯ ಜನರು ಆಹಾರ, ಇಂಧನ, ನೀರು, ಔಷಧ ಮತ್ತು ವಿದ್ಯುತ್ನ ತೀವ್ರ ಕೊರತೆಯನ್ನು ಎದುರಿಸುತ್ತಿದ್ದಾರೆ. ಹಾಗೆ ಇಲ್ಲಿ ಜನರಿಗೆ ಜೀವಿಸಲು ಆಹಾರ ಬೇಕಲ್ವಾ? ಅದಕ್ಕೆ ವೃದ್ಧ ಪೋಷಕರು ಮತ್ತು ಮಕ್ಕಳನ್ನು ಪೋಷಿಸಲು ಆಹಾರ ಅತ್ಯಗತ್ಯ. ಸೈನಿಕರೊಂದಿಗೆ ಲೈಂಗಿಕ ಕ್ರಿಯೆಯನ್ನು ಹೊರತುಪಡಿಸಿ ಬೇರೆ ದಾರಿ ಇಲ್ಲ ಎಂದು ಅನೇಕ ಮಹಿಳೆಯರು ತಮ್ಮ ಅಳಲನ್ನು ಈಗ ತೋಡ್ಕೊಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಮಹಿಳೆಯರನ್ನು ತಮ್ಮ ಸೆಕ್ಸ್ ಬಯಕೆಯನ್ನು ತೀರಿಸಿಕೊಳ್ಳೋಗೋಸ್ಕರ ಸಾಲನ್ನು ನಿಲ್ಲಿಸ್ತಾರೆ. ದೇಹ ತಣಿದ ಮೇಲೆ ಸೈನಿಕರು ಸ್ವಲ್ಪ ಪ್ರಮಾಣದ ಆಹಾರವನ್ನು ಮಹಿಳೆಯರಿಗೆ ನೀಡ್ತಾರೆ ಎನ್ನೋ ಆರೋಪ ಕೂಡ ಬರ್ತಾ ಇದೆ. ಇಂತಹ ಘಟನೆಗಳು ಫ್ಯಾಕ್ಟ್ರಿ ಇರುವಂಥ ಏರಿಯಾಗಳಲ್ಲಿ ತುಂಬ ಆಗ್ತಾ ಇದೆ ಅನ್ನೋದು ಅಲ್ಲಿಯ ಮಹಿಳೆಯರ ವಾದ ಮತ್ತು ಅಳಲು. ಇಲ್ಲಿ ನಡೆಯುತ್ತಿರುವಂಥ ಸಿವಿಲ್ ವಾರ್ ಇದೆಯಲ್ಲ, ಇದು ಮಹಿಳೆಯರನ್ನು ಒಂದು ಕೆಟ್ಟ ಪರಿಸ್ಥಿತಿಗೆ ತಳ್ಳಿದೆ ಅನ್ನೋದು ಸುಳ್ಳಾಗೋದಿಲ್ಲ. ಹಾಗೆ ಇಲ್ಲಿಯ ಮಕ್ಕಳು, ತಾಯಂದಿರು, ಪೋಷಕರು ಮತ್ತು ದೇಶವನ್ನು ಬಿಟ್ಟು ಹೋಗಲಾರದಂಥ ಜನರು ಇವತ್ತು ಸೈನಿಕರ ಹತ್ರ ಸಿಕ್ಕು ಒದ್ದಾಡುವ ಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿಯ ಮಹಿಳೆಯರ ಪರಿಸ್ಥಿತಿ ಸತ್ತು ಬದುಕುವ ಒಂದು ಕ್ರೂರ ದಿನಗಳನ್ನು ಅಲ್ಲಿಯ ಮಹಿಳೆಯರು ಕಳೀತಾ ಇದ್ದಾರೆ. ಇದು ಆದಷ್ಟು ಬೇಗ ಮುಗಿಯಲಿ ಹಾಗೂ ಎಲ್ಲ ಅಲ್ಲಿರುವಂಥ ಜನರು ಸುರಕ್ಷಿತವಾಗಿರಲಿ ಎನ್ನೋದು ನಮ್ಮ ಉದ್ದೇಶ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.